Hi dear students, welcome to our Battle of Buxar. In last class, we were in West Bengal. So in this class we are going to Bihar. There we are going directly to the battlefield of Buxar. Ready? Be careful yaar. ನೋಡಿ ನಾನು ಅವಾಗಲೇ ಹೇಳಿದೆ ಡೈರೆಕ್ಟ್ ಬ್ಯಾಟಲ್ ಫೀಲ್ಡ್ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ನೋಡಿ ಬ್ಲಾಸ್ಟ್ ಫಿರಂಗಿ ಸೌಂಡ್ ಎಲ್ಲ ಬರ್ತಾ ಇದೆ. ಓಕೆ, ಸಾರಿ ಸ್ಟೂಡೆಂಟ್ಸ್, ನಾನೇನು ಡೈರೆಕ್ಟ್ ವಾರ್ಗೆ ಕರ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ದೆ. ಏನ್ ಮಾಡ್ಲಿ, ನಿಮ್ಮ SSLC ಎಕ್ಸಾಮ್ ಇದೆಯಲ್ಲ, ಇಂಟ್ರಡಕ್ಷನ್ ಬೇರೆ ಕೊಡ್ಬೇಕು, ಅದಕ್ಕೆ ಇಲ್ಲ ಮಾರ್ಕ್ಸ್ ಹೋಗ್ಬಿಡುತ್ತೆ. ಓಕೆ, ಈಗ ನೋಡೋಣ. ಮಹಾಭಾರತ ಯುದ್ಧಕ್ಕೆ ಬಂದ್ಬಿಟ್ಟು ಅಲ್ಲಿ ವಾರ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಕೃಷ್ಣ ಉಪದೇಶ ಮಾಡ್ತಾನಲ್ಲ, ಹಾಗೆ ಇವಾಗ ಬ್ಯಾಕ್ ಗ್ರೌಂಡ್ ಕೊಡ್ತೀನಿ, ಕೇಳ್ಕೊಂಬಿಡಿ, ಏನು ಮಾಡಕ್ಕಾಗಲ್ಲ. ಮೀರ್ ಕಾಸಿಂ ವಾಸ್ ಆನ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್. ಓಕೆ, ಮೀರ್ ಜಾಫರ್ನ ರಿಮೂವ್ ಮಾಡಿ ಮೀರ್ ಕಾಸಿಂನ ನವಾಬ್ನಾಗ್ ಮಾಡ್ತಾರೆ. ಸೊ ಹಿ ವಾಸ್ ಅನ್ ಏಬಲ್ ಅಂಡ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್. ಇವನು ಮೀರ್ ಜಾಫರ್ ತರ ಹೇಳಿದ ಮಾತನ್ನ ಕೇಳೋನಲ್ಲ, ಹಿ ವಾಸ್ ಅನ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್. In the beginning, he remained loyal to the company and paid 2 lakh pounds to the company and gave away few places also. Starting ಅಲ್ಲಿ ಲಾಯಲ್ ಆಗಿದ್ದು, ಲಾಯಲ್ ಅಂದ್ರೆ ವಿಧೇಯವಾಗಿದ್ದು, ಕಂಪನಿಗೆ 2 lakh pounds ಕೂಡ ಕೊಡ್ತಾನೆ. ಹಾಗೆ ಕೆಲವು ಪ್ಲೇಸಸ್ಗಳನ್ನು ಕೂಡ ಬಿಟ್ಟು ಕೊಡ್ತಾನೆ ಕಂಪನಿಗೆ. But very shortly, he declared himself as an independent king. But very shortly, he realized that being a puppet king, he cannot do anything. The people will laugh at him. The people will joke at him. Therefore, he decided he want to become an independent. He should not depend on the British. At any cost, he should make and he should prepare some plans to send out the British. So, he started to do the things. So, he started to prepare the things which are uncomfortable for the British. ಬ್ರಿಟಿಷ್ ಅವ್ರಿಗೆ ಲಾಸ್ ಆಗೋ ರೀತಿ ಪ್ಲಾನ್ಗಳನ್ನ ಮಾಡ್ತಾ ಹೋಗ್ತಾನೆ. ಬ್ರಿಟಿಷ್ ಅವ್ರ ಆಪೋಸಿಟ್ ಆಗಿ ಸ್ಟ್ರಾಂಗ್ ಆಗಿ ಬೆಳೆಯೋ ರೀತಿ ಪ್ಲಾನ್ಗಳನ್ನ ಮಾಡ್ತಾ ಹೋಗ್ತಾನೆ. ಏನೇನ್ ಮಾಡ್ತಾನೆ ನೋಡ್ರೆ, ಆಫ್ಟರ್ ವೆರಿಫೈಯಿಂಗ್ ದ ಮಿಸ್ಯೂಸ್ ಆಫ್ ದಸ್ತಕ್ಸ್, he declared that the business is duty free in Bengal. As a result, the Indians competed against British in all spheres of business. This is a very intelligent movement from Mir Qasim. Mir Qasim ಹಲವಾರು ಪ್ಲಾನ್ ಮಾಡ್ತಾನೆ. ಅದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದ ಪ್ಲಾನ್ ಅಂದ್ರೆ ಇದು ಫಸ್ಟ್ ಒನ್. ಅವ್ನು ಏನ್ ಮಾಡ್ದ ಈ ಪಾಯಿಂಟ್ ನಲ್ಲಿ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೋತಿದ್ದೆ. ಲೆಟ್ ಮಿ ಎಕ್ಸ್ಪ್ಲೈನ್ ಯು. ರಾಕೆಟ್ ನ ಸೌಂಡ್ ಅಲ್ಲಿ ಕೇಳ್ಬೇಕಾಯ್ತು, ಏನ್ ಮಾಡಿ ಇಲ್ಲಿ ಕೇಳ್ತಾ ಇತ್ತು. ಓಕೆ, ದಸ್ತಕ್ನ ಬ್ರಿಟಿಷ್ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಮಾತ್ರ ದಸ್ತಕ್ಕನ್ ಕೊಟ್ಟಿದ್ದಕ್ಕೋಸ್ಕರ ತಾನೆ ಅವ್ರು ಅಷ್ಟೊಂದು ಆಟ ಆಡ್ತಾ ಇರೋದು. ಅವ್ರಿಗೆ ಮಾತ್ರ ಟ್ಯಾಕ್ಸ್ ಇಲ್ದಲ್ಲೇ ಬಿಸ್ನೆಸ್ ಮಾಡಕ್ಕೆ ಕೊಟ್ಟಿರೋದಕ್ಕೆ ತಾನೆ ಅವ್ರು ಅಷ್ಟೊಂದು ಆಟ ಆಡ್ತಾ ಇರೋದು. ಅದಕ್ಕೆ ಇವನ್ ಏನ್ ಮಾಡ್ತಾನೆ ಅಂದ್ರೆ, ಎಲ್ಲಾರ್ಗು ಫ್ರೀ ಬಿಸ್ನೆಸ್ ಕೊಟ್ಬಿಡ್ತಾನೆ. ಯಾರು ಬೇಕಾದ್ರೂ ಫ್ರೀ ಬಿಸ್ನೆಸ್ ಮಾಡಿ, ಬ್ರಿಟಿಷರು ಮಾತ್ರ ಫ್ರೀ ಅಂತಲ್ಲ, ಎಲ್ಲರಿಗೂ ಫ್ರೀ ಬಿಸ್ನೆಸ್. ಹೆಂಗೆ ನೋಡಿ, ಇಲ್ಲಿ ಒಂದು ಇಂಡಿಯಾದವರು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ಓಕೆ, ಇಂಡಿಯನ್ ಪರ್ಸನ್ ಒಂದು ಅಂಗಡಿನ ಇಟ್ಕೊಂಡಿದ್ದಾನೆ ಅನ್ಕೊಡ್ರಿ. ಇದ್ರ ಪಕ್ಕದಲ್ಲಿ ಬ್ರಿಟಿಷರು ಒಂದು ಅಂಗಡಿ ಇಡ್ತಾನೆ ಅನ್ಕೊಡ್ರಿ. ಮೊದಲು ಕಂಡೀಷನ್ ಏನಿತ್ತು ಅಂತಂದ್ರೆ, ಯಾರೇ ಒಂದು ಅಂಗಡಿ ಇಡ್ಲಿ, ಬಿಸ್ನೆಸ್ ಮಾಡ್ತಾ ಇರ್ಲಿ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ವಾ. ಇವಾಗ್ಲೂ ನೋಡಿ, ಅಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಅಂಗಡಿಗಳಿರುತ್ತೆ, ರೈಲ್ವೆ ಸ್ಟೇಷನ್ ಅಂಗಡಿಗಳಿರುತ್ತೆ. ಅವರೆಲ್ಲರೂ ಏನ್ ಮಾಡ್ಬೇಕು, ಗೌರ್ಮೆಂಟ್ಗೆ ಇಷ್ಟು ಟ್ಯಾಕ್ಸ್ ಅಂದ್ರೆ ದುಡ್ಡು ಕೊಡ್ಬೇಕಾಗುತ್ತೆ. ಹಂಗೆ ಈ ಸರ್ಕಾರಿ ಜಾಗದಲ್ಲಿ, ಮಾರ್ಕೆಟ್ ಅಲ್ಲಿ ಕಂದಾಯ ಶುಲ್ಕ ಅಂತೆಲ್ಲ ಇರ್ತಲ್ವಾ, ಹಾಗೆ ಗವರ್ನಮೆಂಟ್ ಜಾಗದಲ್ಲಿ ಅವರೇ ಒಬ್ರು ಅಂಗಡಿ ಇಟ್ಟಾಗ ಟ್ಯಾಕ್ಸ್ ಕೊಡ್ಬೇಕು ಗವರ್ನಮೆಂಟ್ಗೆ ಅಥವಾ ರಾಜ್ಯಕ್ಕೆ. ಬ್ರಿಟಿಷರಿಗೆ ಏನಿತ್ತಂದ್ರೆ ಟ್ಯಾಕ್ಸ್ ಫ್ರೀ, ಅವ್ರು ಮಾತ್ರ ಟ್ಯಾಕ್ಸ್ ಇಲ್ಲದಲ್ಲೇ ಬಿಸ್ನೆಸ್ ಮಾಡ್ಬೇಕು. ಇವ್ರು ಮಾತ್ರ ರಾಜನಿಗೆ ಟ್ಯಾಕ್ಸ್ ಕೊಟ್ಬಿಟ್ಟು ವ್ಯಾಪಾರ ಮಾಡ್ಬೇಕು. ಅವಾಗ ಏನ್ ಮಾಡ್ತಾರೆ ಇವರು, ಆ ಮನಿನ ರಿಕವರ್ ಮಾಡಕ್ ಏನ್ ಮಾಡ್ತಾರೆ, ಈ ಗೂಡ್ಸ್ ಗಳ ಮೇಲೆ ಹಾಕ್ತಾ ಇರ್ತಾರೆ, ಪರ್ಚೇಸ್ ಮಾಡೋರ್ ಮೇಲೆ ಹಾಕ್ತಾರೆ. ಬ್ರಿಟಿಷ್ ಅಂಗಡಿನಲ್ಲಿ ಕಡಿಮೆ ಸಿಗುತ್ತೆ, ಇಂಡಿಯಾದ ಅಂಗಡಿನಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಜನಗಳೆಲ್ಲ ಹೋಗ್ತಾರೆ, ಬ್ರಿಟಿಷ್ ಅಂಗಡಿಗೆ ಹೋಗ್ತಾರೆ ತಾನೆ. ಹಿಂಗ್ ನಡೀತಾ ಇತ್ತು, ಬ್ರಿಟಿಷ್ ಒಳ್ಳೆ ಪ್ರಾಫಿಟ್ ಆಗ್ತಾ ಇರ್ತಿತ್ತು. ಸೊ ಹಿಂಗಿತ್ತು ಕಂಡೀಷನ್. ಇವಾಗ ಇವನ್ ಏನ್ ಮಾಡ್ತಾನೆ, ಮೀರ್ ಕಾಸಿಂ, ಇವನು ಕೂಡ ಟ್ಯಾಕ್ಸ್ ಕೊಡಂಗಿಲ್ಲ, ಇಂಡಿಯನ್ಸ್ ಕೂಡ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇಲ್ಲ ಅಂದಾಗ ಇವನು ಸೇಮ್ ರೇಟ್, ಇವನು ಸೇಮ್ ರೇಟ್. ಇವಾಗ ಏನಾಗ್ಬಿಡ್ತು ಅಂದ್ರೆ, ಇಂಡಿಯನ್ ಬಿಸ್ನೆಸ್ ಮ್ಯಾನ್ ಈಸಿ ಆಗ್ಬಿಡ್ತು. ಅವ್ರು ಯಾವುದೇ ರೀತಿ ಟ್ಯಾಕ್ಸ್ ಅನ್ನು ಕೊಡಂಗಿಲ್ಲ, ಅವರು ಕಡಿಮೆ ರೇಟ್ ನಲ್ಲೇನೆ ಗೂಡ್ಸ್ ಗಳನ್ನ ಸೇಲ್ ಮಾಡಬಹುದು. ಹಿಂಗಾಗಿ ಅವ್ರಿಗೂ ಕೂಡ ಪ್ರಾಫಿಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಬ್ರಿಟಿಷಿಗೆ ಇದನ್ನ ನೋಡಿ ಹೊಟ್ಟೆ ಉರಿದ್ಬಿಡುತ್ತೆ. ಹಿಂಗ್ ಮಾಡ್ಬಿಟ್ನಲ್ಲ ಇವನು, ಎಲ್ಲರಿಗೂ ಫ್ರೀ ಮಾಡ್ಬಿಟ್ನಲ್ಲ ಅಂತ ಹೊಟ್ಟೆ ಉರಿತು. ಈ ರೀತಿ ಬ್ರಿಟಿಷರಿಗೆ ಒಂದೊಂದೇ ಪಾಯಿಂಟ್ ಆಗಿ ಗುರ್ಸಕ್ ಸ್ಟಾರ್ಟ್ ಮಾಡ್ತಾನೆ ಬ್ರಿಟಿಷರಿಗೆ ಮೀರ್ ಕಾಸಿಂ. ಸೊ ದಿಸ್ ಒನ್ ಪಾಯಿಂಟ್. ಈ ಮೇಡ್ ದಸ್ತಕ್ free.
he made duty free in Bengal. So Mir Qasim made all the business is duty free in Bengal. As a result, the Indians competed against British in all spheres of business. ಹಿಂಗಾಗಿ ಮೊದಲು ಬ್ರಿಟಿಷ್ ಅವ್ರ ಜೊತೆ ಕಾಂಪಿಟೇಷನ್ ಮಾಡಕ್ ಆಗ್ತಿಲ್ಲ, ಇವಾಗ ಇಂಡಿಯನ್ಸ್ ಕೂಡ ಅವ್ರ ಜೊತೆ ಕಾಂಪಿಟೇಷನ್ ಮಾಡಬಹುದು ಎಲ್ಲ ಬಿಸ್ನೆಸ್ ಅಲ್ಲಿ. ಸೊ ದಿಸ್ ಒನ್. ಆಸ್ ಎ ರಿಸಲ್ಟ್ ದ ಬ್ರಿಟಿಷ್ ಟ್ರೇಡ್ ಸಫರ್ಡ್ ಕನ್ಸಿಡರಬಲಿ. ಬ್ರಿಟಿಷ್ ಅವರ ಬಿಸ್ನೆಸ್ ಲಾಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ದೇ ಬ್ರಾಟ್ ಇನ್ ಮೀರ್ ಜಾಫರ್ ಅಗೈನ್ ಅಂಡ್ ಡಿಥ್ರೋನ್ಡ್ ಮೀರ್ ಕಾಸಿಂ. ಬ್ರಿಟಿಷ್ ಏನ್ ಮಾಡ್ತಾರೆ, ವಾರ್ನಿಂಗ್ ಮಾಡ್ತಾರೆ ಮೀರ್ ಕಾಸಿಂಗೆ. ಮೀರ್ ಕಾಸಿಂ ಕೇಳೋದಿಲ್ಲ. ನಿಮಗೆ ಒಂದೊಂದೇ ಪಾಯಿಂಟ್ ಹಿಡಿತಾ ತುಂಬಾ ಪಾಯಿಂಟ್ಸ್ಗಳಿದೆ, ನೀವು ಟೆಕ್ಸ್ಟ್ ಬುಕ್ ಅಷ್ಟೆಲ್ಲ ಕೊಟ್ಟಿಲ್ಲ. ಸೊ ಸಾಕು, ಆಲ್ರೆಡಿ ದೊಡ್ಡ ಲೆಸನ್ ಆಗಿದೆ. ಈ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟೊಂದು ಟೈಮ್ ಹಿಡಿದಿದೆ, ಇನ್ನು ಎಕ್ಸ್ಟ್ರಾ ಎಲ್ಲ ಹೇಳಕ್ ಹೋಗೋದಿಲ್ಲ, ಸಾಕು. ಸೊ ದೇ ಬ್ರಾಟ್ ಇನ್ ಮೀರ್ ಜಾಫರ್ ಅಗೈನ್. ಹಿಂಗಾಗಿ ಬ್ರಿಟಿಷ್ ಏನ್ ಮಾಡ್ತಾರೆ ಅಂದ್ರೆ ಮೀರ್ ಕಾಸಿಂನ ಮತ್ತೆ ತೆಗೆದುಹಾಕಿ ಮೀರ್ ಜಾಫರ್ನೇ ಮತ್ತೆ ತಂದು ಕೂರಿಸ್ತಾರೆ. ಇವನೇ ಸರಿಯಪ್ಪ, ನಾವೇನೇ ಹೇಳಿದ್ರು ಡಾಂಕಿ ತರ ತಲೆ ಅಲ್ಲಾಡ್ಸ್ತಾನೆ, ಗೂಬೆ ತರ ಸುಮ್ಮನೆ ಕೂತ್ಕೊಂತಾನೆ ಅಂತೇಳಿ ಮೀರ್ ಜಾಫರ್ನೇ ತಂದು ಕೂರಿಸ್ತಾರೆ. ಸೊ ಮೀರ್ ಕಾಸಿಂ ವೆಂಟ್ ಫಾರ್ ಆನ್ ಆರ್ಗನೈಸ್ಡ್ ವಾರ್. ಸೊ ಮೀರ್ ಕಾಸಿಂ ವೆಂಟ್ ಫಾರ್ ಆನ್ ಆರ್ಗನೈಸ್ಡ್ ವಾರ್ ಅಗೇನ್ಸ್ಟ್ ದೆಮ್. He was supported by the Indian merchants and artisans. ಯಾವಾಗ ಇಂಡಿಯನ್ ಮರ್ಚೆಂಟ್ಸ್ಗೆ, ಬಿಸ್ನೆಸ್ ಮೆನ್ಗಳಿಗೆ ಮೀರ್ ಕಾಸಿಂನ ಒಳ್ಳೆತನ ಗೊತ್ತಾಗುತ್ತೋ ಅವಾಗ ಇಂಡಿಯನ್ ಮರ್ಚೆಂಟ್ಸ್ಗಳು ಅವರೆಲ್ಲ ಮೀರ್ ಕಾಸಿಂಗೆ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿ, ದಿಸ್ ಇಸ್ ಒನ್ ಪ್ಲಸ್ ಪಾಯಿಂಟ್ ಫಾರ್ ಮೀರ್ ಕಾಸಿಂ. ಇದು ಇವ್ನಿಗೆ ಸಿಕ್ಕಿದಂತ ಒಂದು ಬಲ, ಒಂದು ಶಕ್ತಿ. ನೋಡ್ತಾ ಹೋಗೋಣ ಯಾವ್ಯಾವ ಪ್ಲಸ್ ಪಾಯಿಂಟ್ಸ್ಗಳು ಮೀರ್ ಕಾಸಿಂಗೆ ಸಿಗ್ತಾ ಹೋಗ್ತವೆ ಅಂತ. ಎಸ್, so first he got the support of the people of Bengal, the merchants, the businessmen. They supported Mir Qasim. Okay, so this is one plus point for him. So next, what are the other preparations he did? Look at here. Mir Qasim entered into agreements with the Mughal ruler Shah Alam II. ಬರೀ ಬೆಂಗಾಲ್ ಕಾಮನ್ ಪೀಪಲ್ ಸಪೋರ್ಟ್ ತಗೊಂಡು ಆಗಲ್ಲ ಅಂತೇಳಿ ಮುಘಲ್ ಇರ್ತಾನಲ್ಲ, ಇಲ್ಲಿ ಈ ಮುಘಲ್ ರಾಜ ಇರ್ತಾನೆ, ಅವನು ಶಾ ಆಲಂ ಅಂತ, ಅವನ ಸಪೋರ್ಟ್ ತಗೊಂತಾನೆ, ಅವನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂತಾನೆ ನೋಡಿ ಶಾ ಆಲಂ. ಸೊ ಮೊಘಲ್ ರೂಲರ್ ಆಕ್ಸೆಪ್ಟೆಡ್ ಟು ಹೆಲ್ಪ್ ಮೀರ್ ಕಾಸಿಂ. ನೆಕ್ಸ್ಟ್, ನವಾಬ್ ಆಫ್ ಅವಧ್ ಶುಜಾವುದ್ದೌಲಾ, ಅದ್ರ ಜೊತೆನಲ್ಲಿ ನೋಡಿ ಉತ್ತರ ಪ್ರದೇಶದಲ್ಲಿದ್ದಂತ ಶುಜಾವುದ್ದೌಲಾ ಇರ್ತಾನೆ, ಇವನ್ ಜೊತೆನೂ ಕೂಡ ಅಗ್ರಿಮೆಂಟ್ ಮಾಡ್ಕೊಂತಾನೆ. ಸೊ ಆಲ್ ದಿಸ್ ತ್ರೀ ಕಂಬೈನ್ಡ್ ಟ್ರಿಪಲ್ ಅಲಯನ್ಸ್ ರೆಡಿ, ಅಂಡ್ ಕಂಬೈನ್ಡ್ ಫೋರ್ಸಸ್ ಆಫ್ ಮೀರ್ ಕಾಸಿಂ faced the British army led by Hector Munro at Buxar in 1764. Buxar ಈಗಿನ ಬಿಹಾರ್ ಈ ಕಡೆ ಪಾರ್ಟಲ್ಲಿ ಬರುತ್ತೆ. 1764 ನಲ್ಲಿ ಆಗ ಬೆಂಗಾಲ್ ಆರ್ಮಿನ ಲೀಡ್ ಮಾಡಿದ್ದಾರೆ ಅಂದ್ರೆ ಹೆಕ್ಟರ್ ಮನ್ರೋ. ಮೇಜರ್ ಆಗಿ ರಾಬರ್ಟ್ ಕ್ಲೈವ್ ಇರ್ತಾನೆ, ಕೆಲವರು ಎ ಸಿ ರೂಮ್ ನಲ್ಲಿ ಕುತ್ಕೊಂಡು ಕಮಾಂಡರ್ಗಳನ್ನ ಕಳ್ಸಿಕೊಡ್ತಾರೆ, ನೋಡ್ರಿ ನೀವು ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಕೆಲಸ ವಹಿಸೋದು ಆ ರೀತಿ. ಸೊ ರಾಬರ್ಟ್ ಕ್ಲೈವ್ ಇನ್ ಡೈರೆಕ್ಟ್ ವಾರ್ ಫೀಲ್ಡ್ ಬರಲ್ಲ, ವಾರ್ ಫೀಲ್ಡ್ ಬಂದವನು ಹೆಕ್ಟರ್ ಮನ್ರೋ ಅಂತ. ಸೊ ಬ್ರಿಟಿಷ್ ಕಡೆಯಿಂದ ಹೆಕ್ಟರ್ ಮನ್ರೋ ಇದ್ದಾನೆ, ಈ ಕಡೆಯಿಂದ 3 ಜನ ಇದ್ದಾರೆ. ಸೊ ಫ್ರಮ್ ಬ್ರಿಟಿಷ್ ಸೈಡ್ ಹೆಕ್ಟರ್ ಮನ್ರೋ ಇಸ್ ದೇರ್, ಅಂಡ್ ಫ್ರಮ್ ದ ಅದರ್ ಸೈಡ್ ಮೀರ್ ಕಾಸಿಂ, ನೆಕ್ಸ್ಟ್ ಅವಧ್ ನವಾಬ್ ಶುಜಾವುದ್ದೌಲಾ, ನೆಕ್ಸ್ಟ್ ಮೊಘಲ್ ರೂಲರ್ ಶಾ ಆಲಂ II. All the three combined army came in front of British. But sorry, Mir Qasim got defeated. So ಹೋಗ್ಬಿಡ್ತಾನೆ ಮೀರ್ ಕಾಸಿಂ and ran away from the battlefield. ಜೀವ ಉಳಿಸ್ಕೋಬೇಕಂತೇಳಿ ಆ ಬ್ಯಾಟಲ್ ಫೀಲ್ಡ್ ನಿಂದ ಬಕ್ಸಾರಿಂದ ಓಡೋಗ್ತಾನೆ. ಸಿಕ್ಕಾಕೊಂಡ್ರು ಯಾರು? ಶಾ ಆಲಂ, ಶುಜಾವುದ್ದೌಲಾ, ಇವ್ರಿಬ್ಬರು ಸಿಕ್ಕಾಕೊಂತಾರೆ. ಇಲ್ಲೆಲ್ಲ ಬಂದು ಸಿಕ್ಕಾಕೊಂಡ್ವಲ್ಲಪ್ಪ ಅಂತ ಅನ್ಕೊಂತಾರೆ. ಸೊ ಎನಿವೇ, ಸೊ ಲೈಕ್ ದಿಸ್ both of them surrendered. Even the battle of Buxar failed in front of the British. Yeah, let's see the outcomes. What are the results happened? Okay, students, let's discuss outcomes now. Shah Alam II accorded means he gave the Diwani rights over Bengal to the British. Diwani rights means, I already told you, tax collecting power. That is called Diwani rights. It means that whoever has the Diwani rights, if anybody has Diwani rights over here, he has the financial power over here. Complete financial power ne ಅವ್ರ ಕೈಲಿ ಕೊಟ್ಟಂಗೆ ದಿವಾನಿ ರೈಟ್ಸ್ ನ ಕೊಟ್ರೆ.
ಎಸ್. ಸೊ ಶಾ ಅಲಂ ಹಿಯರ್ ಮೊಘಲ್ ರೂಲರ್ ಇದ್ನಲ್ಲ, ಯಾಕಂದ್ರೆ ಮೊದಲು ಇದೆಲ್ಲ ಯಾರ ಎಂಪೈರು, ಮೊಘಲ್ಸ್ ಅಂಡರ್ ಇತ್ತಲ್ವಾ, ಅದಕ್ಕೇನೆ ಇವನ್ ಅಫಿಷಿಯಲ್ ಆಗಿ ಹೇಳ್ಬಿಟ್ಟಂದ್ರೆ ಇದು ಮುಗಿದೋಯ್ತಂತ. ಅದಕ್ಕೆ ಶಾ ಅಲಂ ಗೇವ್ ಪರ್ಮಿಷನ್. ಈ ಗೇವ್ ನೌ ಆನ್ವರ್ಡ್ಸ್ ಯು ಕ್ಯಾನ್ ಮೇಕ್ ಹೂಎವರ್ ಆಲ್ಸೋ ಆಸ್ ದ ಕಿಂಗ್. ಇನ್ನು ಮುಂದೆ ಈ ಬೆಂಗಾಲ್ನಲ್ಲಿ ಯಾರನ್ನ ಬೇಕಾದ್ರೂ ರಾಜನ್ ಮಾಡ್ರಿ, ನೀವು ಎಷ್ಟನ್ ಬೇಕಾದ್ರೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಡ್ರಿ, ಇದು ನಿಮಗೆ ಬಿಟ್ಟಿದ್ದು. ಜಸ್ಟ್ ಯು ಡೋಂಟ್ ಎಂಟರ್ ಇನ್ ಟು ಅವರ್ ಮ್ಯಾಟರ್, ಅಟ್ಲೀಸ್ಟ್ ಇಲ್ಲಿವರೆಗೆ ಬರಬೇಡ್ರಿ ನೀವು. ಯು ಗಿವ್ ಸಮ್ ಮನಿ, ಒಂದು 26 lakhs ಅಷ್ಟು ನಮಗೆ ಕೊಟ್ಬಿಡ್ರಿ ವರ್ಷಕ್ಕೆ, ನಿಮ್ಗೆ ಎಷ್ಟು ಕೋಟಿ ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಎಸ್, ಅಗ್ರೀಡ್, ಬಿಕಾಸ್ ಬ್ರಿಟಿಷ್ ನ್ಯೂ ದಿಸ್ ಒನ್. This Bengal is a very rich province. They can collect crores and crores of rupees here. After all, 26 lakhs, no? They can give to Mughal. So now onwards, completely, until now, it was under the Nawabs. Bengal was under the control of Nawabs. Now onwards, it has come to the control of British. Yes, Kalas. Next, I will read once again. Shah Alam II accorded the Diwani rights over Bengal to British. Okay, he gave that rights to British. Shah Alam II gave away all the rights over Bengal to the British for annual fee of rupees 26 lakhs. For 26 lakhs he gave. Okay, that one I told you. And in return, they will keep the Diwani rights of Bengal for themselves. Next, third one, the Nawab of Awadh. Let's look at what they will take from this person. The Nawab of Awadh had to give away a fine of rupees 50 lakh for waging a war against the company. This Nawab of Awadh ಸುಮ್ಮನೆ ಇರ್ನಾರ್ದಲ್ಲಿ ಇರ ಬಿಟ್ಕೊಂಡ್ರು ಅಂತೀವಲ್ಲ ಹಂಗೆ. So because of supporting to Mir Qasim, they have to give 50 lakh rupees to British. If they are not ready, British ಹೇಳ್ತಾರೆ ನೀವು ಕೊಡ್ಲಿಲ್ಲ ಅಂತಂದ್ರೆ ಇದನ್ನು ಕೂಡ ಎತ್ಕೊಂಡ್ಬಿಡ್ತೀವಿ. If you give 50 lakh, we will leave you your kingdom to yourself. ನಿನ್ನ ಕಿಂಗ್ಡಮ್ ನಿಮ್ಗೆ ಬಿಡ್ತೀವಿ, ಇಲ್ಲ ಅಂದ್ರೆ ನಿಂದನ್ನು ಸೇರಿಸಿ ತಗೊಂಡ್ಬಿಡ್ತೀವಿ ಅವನ್ನ ಕೂಡ ಅಂತ ಹೇಳ್ತಾರೆ. Like this, punishment for him, like this. With the death of Mir Jafar, the company paid pension to his son and took over the entire administration of Bengal. ಮೀರ್ ಜಾಫರ್ ಇರೋವರೆಗೂ ಆಡಳಿತ ಏನಾಯ್ತು, ಜನಗಳಿಗೆ ಜಡ್ಜ್ಮೆಂಟ್ ಕೊಡೋದು, ಜಸ್ಟ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಂತ ಇರ್ತದೆ. ದುಡ್ಡು ಮಾತ್ರ ನಮಗ್ ಬರ್ತಾ ಇರಲಿ, ಫೈನಾನ್ಷಿಯಲ್ ಮ್ಯಾಟರ್ ಮಾತ್ರ ಅವ್ರು ಇಟ್ಕೊಂತಾರೆ, ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್ನ ಮೀರ್ ಜಾಫರ್ಗೆನೆ ಕೊಟ್ಬಿಟ್ರು ಇರ್ತಾರೆ. ವೆನ್ ಇವನ್ ಮೀರ್ ಜಾಫರ್ ಡೈಡ್, ಅವನ ಮಗನಿಗೆ ಒಂದಿಷ್ಟು ಪೆನ್ಷನ್ ಅಂತೇಳಿ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಅವನು ಮನೆಗೆ ಕಳಿಸ್ತಾರೆ. ಕಂಪ್ಲೀಟ್ ಚಾರ್ಜ್ನ ಬ್ರಿಟಿಷರು ತಗೊಂತಾರೆ, ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್ನು ಬ್ರಿಟಿಷ್ ತಗೊಂತಾರೆ, ಫೈನಾನ್ಷಿಯಲ್ ಮ್ಯಾಟರ್ನು ಕೂಡ ಆಮೇಲೆ ಬ್ರಿಟಿಷರು ತಗೊಂತಾರೆ. ಸೊ ನೋ ದಿಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಿವಾನಿ? ದಿವಾನಿ ರೈಟ್ಸ್ ಅಂತ ಎಂತ ಕೊಟ್ಟಿದ್ದಾರೆ? ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸ್. ಇಲ್ಲಿರುವಂತ ಲ್ಯಾಂಡ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದನ್ನ ದಿವಾನಿ ರೈಟ್ಸ್ ಅಂತ ಕರಿತೀವಿ. 1 marks question may come, so remember this. So all this happened under the leadership of Robert Clive. ಬಕ್ಸರ್ ವಾರ್ ವಿನ್ ಆಗ್ತಾನೆ, ದಿವಾನಿ ರೈಟ್ಸ್ ತಗೊಂತಾನೆ, ಇನ್ನು ಹೆಚ್ಚು ಪ್ರಾಫಿಟ್ ಬರುತ್ತೆ ಕಂಪ್ನಿಗೆ. This is what Robert Clive. So no. This is a big lesson. We finished now. Stop the video. Read these points. These are very important. 2 marks or 3 marks question may come that what are the outcomes of Battle of Buxar? What are the outcomes of Battle of Plassey? Like these questions may come. So read this. Okay students, this is all about your first chapter in history. Oh, such a big lesson here. Okay, anyway, in this we saw Carnatic Wars and the Battle of Plassey, Battle of Buxar, all those we saw. See, from cunning fox, now they are going to become wolf. Okay, one by one they are going to swallow. Next target, after Bengal, next target, the lion and tiger of our Mysore. Be ready to next class. Take care.